ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ ಮೇಡಮ್. ಸುಬ್ಬು, ಪ್ರತಿ ಸಲ ನೀನು ನನ್ನ ಹತ್ರ ಬಂದಾಗಲೂ ನನ್ನ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ನನ್ನ ಕೈ ನಡುಗುತ್ತೆ, ಒಂಥರ ಭಯ ಆಗುತ್ತೆ. ಆದರೆ ಆ ಭಯದಲ್ಲೂ ಖುಷಿ ಇರುತ್ತೆ. ಇಷ್ಟೇ ಭಯ ಆದರೂ ನೀನು ನನ್ನ ಹತ್ರನೇ ಇರಬೇಕು ಅನ್ಸುತ್ತೆ. ಇದೇನು ಮೇಡಮ್ ಭಯ ಆಗಿ ಅಂತೆಲ್ಲ ಏನೋ ಹೇಳ್ತಿದ್ದೀರಾ? ನನಗೂ ತುಂಬ ಭಯ ಆಗ್ತಾ ಇದೆ. ನಾನು ಆಮೇಲೆ ಮಾಡ್ತೀನಿ. ಇಲ್ಲ ಸುಬ್ಬು, ನಾವಿಬ್ರು ಒಟ್ಟಿಗೆ ಅಂತೂ ಇರೋಕ್ಕಾಗ್ತಿಲ್ಲ. ಕರೆ ಪಕ್ಷ ಈ ಥರ ಪ್ರೀತಿಯಿಂದ ಮಾತಾಡ್ತಿರ್ಬೋದಲ್ವಾ? ನಾವಿಬ್ರು ಪ್ರೀತಿ ಹೇಳ್ಕೊಳ್ದೆ ತುಂಬ ಸಮಯ ಕಳೆದ್ಬಿಟ್ವಿ. ನಮ್ಮಿಬ್ರು ಮನಸ್ಸಲ್ಲೂ ಪ್ರೀತಿ ಇದೆ ಅಂತ ನಮಗೆ ಈಗ ಗೊತ್ತಾಗಿದೆ. ಇಂಥ ಟೈಮಲ್ಲೂ ದೂರ ಇರೋದು ತುಂಬ ಕಷ್ಟ ಅಲ್ವಾ? ವಿರಹ ಅಂದರೆ ಇದೇನಾ ಸುಬ್ಬು? ಮೇಡಮ್, ನನಗೆ ಏನು ಹೇಳಬೇಕಂತಾನೆ ಗೊತ್ತಾಗ್ತಿಲ್ಲ. ಸದ್ಯ ಅಂತೂ ಇವರಿಬ್ಬರು ಒಂದಾದ. ಆದರೆ ಏನು ಮಾಡೋದು, ಗ್ರಹಗತಿಗಳು ಅಂದ್ಕೊಂಡು ಪ್ರೇಮಿಗಳನ್ನ ದೂರ ಇಟ್ಟಿದ್ದಾರೆ. ಮಕ್ಕಳಿಗೆ ವಿರಹ ಅಂದರೆ ಏನು ಅಂತ ಈಗ ಗೊತ್ತಾಗ್ತಾ ಇದೆ. ಸುಬ್ಬು, ಒಂದೊಂದ್ಸಲ ಅನ್ಸುತ್ತೆ ನಾನು ಎಷ್ಟು ಅದೃಷ್ಟವಂತೆ ಅಲ್ವಾ? ನಿನ್ನಂಥ ಒಳ್ಳೆ ಗಂಡ, ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸೋ ಅತ್ತೆ ಮಾವ, ಯಾವಾಗಲೂ ನಗ್ನಗ್ತಾ ಇರೋದಕ್ಕೆ ಚಿನ್ನದಂತ ಮನೆ. ಪ್ರಪಂಚದಲ್ಲಿ ನಾನು ಬಯಸ್ತಿರೋದೆಲ್ಲ ನನಗೆ ಸಿಗ್ತಿದೆ ಅನಿಸ್ತಾ ಇದೆ. ಆದರೆ ಅಪ್ಪನ ಪ್ರೀತಿ ಒಂದ್ಬಿಟ್ಟು ನಾನು ನಿನಗೆ ಅಪ್ಪನೂ ಅಲ್ಲ, ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳೇ ಅಲ್ಲ. ನಾನು ದ್ವೇಷದಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ಇದು ಸತ್ಯ, ಇದೇ ಸತ್ಯ. ಏನು ಯೋಚನೆ ಮಾಡಬೇಡಿ ಮೇಡಮ್. ನೀವು ಆಸೆ ಪಟ್ಟಿದ್ದೆಲ್ಲ ಸಿಗ್ತಾ ಇದೆ, ಮುಂದೆನೂ ಸಿಗುತ್ತೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತ ಒಂದು ಇದ್ದೇ ಇರುತ್ತೆ ಮೇಡಮ್. ಯಾವ ಭಾವನೆಗಳನ್ನೂ ಬಚ್ಚಿಟ್ಕೊಡೋದಕ್ಕಾಗಲ್ಲ. ಯಜಮಾನ್ರ ಮನಸ್ಸು ತುಂಬ ದೊಡ್ಡದು ಮೇಡಮ್. ಅವರು ನಿಮ್ಮನ್ನ ಆದಷ್ಟು ಬೇಗ ಮಗಳು ಅಂತ ಒಪ್ಕೋತಾರೆ. ಆ ದಿನ ಬೇಗ ಬರಲಿ ಅಂತ ನಾನು ದಿನ ಬೇಡ್ಕೋತಾ ಇದ್ದೀನಿ ಸುಬ್ಬು. ಕಡೆ ಪಕ್ಷ ನಾನು ಸಾಯಕ್ ಮುಂಚೆ ಆದ್ರೂ ಅಪ್ಪ ನನ್ನ ಪ್ರೀತಿಯಿಂದ ಮಾತಾಡ್ಸೋ ದಿನ ಬರಬೇಕು. ನನ್ನ ಬದುಕಲ್ಲಿ ನನಗಿರೋ ದೊಡ್ಡ ಆಸೆ ಅಂದ್ರೆ ಅದೊಂದೇ ಸುಬ್ಬು. ನಾನು ಉಸಿರಾಡೋ ಪ್ರತಿ ಕ್ಷಣನೂ ಅಪ್ಪನ ಪ್ರೀತಿಗೋಸ್ಕರ ಕಾಯ್ತಾ ಇರ್ತೀನಿ ಸುಬ್ಬು. ನಂದಿನಿ ಅಮ್ಮವ್ರನ್ನು ಯಜಮಾನ್ರನ್ನು ಹೇಗೆ ಒಂದು ಮಾಡಬೇಕು ಅಂತ ಅಂದ್ಕೊಂಡು, ಹಾಗೆ ಮೇಡಮ್ಗೂ ತಾಯಿ ಪ್ರೀತಿ ಜೊತೆ ಯಜಮಾನ್ರ ಪ್ರೀತಿನೂ ಸಿಗಬೇಕು. ಅವರನ್ನು ಅವ್ರ ಮಗಳು ಅಂತ ಒಪ್ಕೊಳ್ಳೇಬೇಕು. ಹಾಗೆ ನಾನು ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ನಿಜವಾಗ್ಲೂ ಇದೆಲ್ಲ ನನಗಿರೋ ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿನ ನಾನು ನಿಭಾಯಿಸ್ತೀನಿ. ಇಡೀ ಕುಟುಂಬನ ನಾನು ಒಂದು ಮಾಡ್ತೀನಿ.